ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಅಂದರೆ ತಮಗೆಲ್ಲರಿಗೂ ಬಹು ಉಪಯುಕ್ತವಾದಂತಹ ಒಂದು ಸಸ್ಯದ ಬಗ್ಗೆ ನಿಮ್ಮ ಮುಂದೆ ನಾವು ತಿಳಿಸಲಿದ್ದೇವೆ ಸ್ನೇಹಿತರೆ. ಆ ಸಸ್ಯ ಯಾವುದಪ್ಪ ಅಂತ ಅಂದರೆ ಉತ್ತರಾಣಿ ಗಿಡ ಅಂತ ಸ್ನೇಹಿತರೆ. ತಮಗೆಲ್ಲರಿಗೂ ಗೊತ್ತಿರುತ್ತೆ, ಸರ್ವೇ ಸಾಮಾನ್ಯವಾಗಿ ತಮ್ಮೆಲ್ಲರ ಹೊಲದ ಬದುಗಳಲ್ಲಿ ಮತ್ತು ಹಲವಾರು ಅರಣ್ಯ ಪ್ರದೇಶಗಳಲ್ಲಿ ನೀವು ಈ ಉತ್ತರಾಣಿ ಸಸ್ಯವನ್ನು ನೋಡಿರ್ತೀರ ಸ್ನೇಹಿತರೆ. ಅದರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ಇವತ್ತು ನಿಮಗೆ ತಿಳಿಸ್ಕೊಡಲಿದ್ದೇವೆ ಮತ್ತು ಅದು ಯಾವ ರೀತಿಯ ಒಂದು ಔಷಧೀಯ ಗುಣಗಳನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಸಹ ನಾವಿನ್ನು ನಿಮಗೆ ತಿಳಿಸ್ಕೊಡ್ತೇವೆ ಸ್ನೇಹಿತರೆ. ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಎಕ್ಸ್ಪ್ಲೋರಿಂಗ್ ಅವರ್ ಕರುನಾಡು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಬನ್ನಿ ವೀಕ್ಷಕರೇ, ನಾವಿವತ್ತು ಈ ಸರ್ವ ರೋಗಗಳ ನಿವಾರಣಿ ನಮ್ಮ ಉತ್ತರಾಣಿ ಸಸ್ಯದ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ತಾವೆಲ್ಲ ಸರ್ವೇ ಸಾಮಾನ್ಯವಾಗಿ ಗಮನಿಸಿರ್ತೀರ, ನಿಮ್ಮ ಹೊಲದ ಬದುಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಈ ಸಸ್ಯ ಉತ್ತರಾಣಿ. ಸ್ನೇಹಿತರೆ, ಈ ಉತ್ತರಾಣಿ ತನ್ನ ಬೆಳವಣಿಗೆಯಲ್ಲೂ ಸಹ ತನ್ನದೇ ಆದ ವಿಭಿನ್ನ ರೀತಿಯ ವಿನೂತನ ಶೈಲಿಯಲ್ಲಿ ಬೆಳವಣಿಗೆಯನ್ನು ಹೊಂದಿರ್ತದೆ ಸ್ನೇಹಿತರೆ. ವಿಶಿಷ್ಟ ರೀತಿಯಾದಂತಹ ಎಲೆಗಳು, ವಿಭಿನ್ನ ಶೈಲಿಯಲ್ಲಿ ಕೂಡಿರ್ತಕ್ಕಂಥ ಬೀಜಗಳನ್ನು ಈ ಉತ್ತರಾಣಿ ಸಸ್ಯ ಹೊಂದಿರ್ತದೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಾ, ಈ ಉತ್ತರಾಣಿ ಸಸ್ಯ ಕೆಲವೊಂದಿಷ್ಟು ತನ್ನದೇ ಆದಂತಹ ಔಷಧೀಯ ಮೂಲಿಕೆಗಳ ಗುಣಗಳನ್ನು ಹೊಂದಿದೆ ಅಂತ ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ನಾವಿವತ್ತು ಯಾವ್ಯಾವ ರೀತಿಯ ಔಷಧೀಯ ಗುಣಗಳನ್ನು ಈ ಉತ್ತರಾಣಿ ಸಸ್ಯ ಹೊಂದಿದೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಯಾರೆಲ್ಲ ನಿದ್ರಾಹೀನತೆ ಸಮಸ್ಯೆಯನ್ನು ಅತಿ ಹೆಚ್ಚಾಗಿ ಅನುಭವಿಸ್ತಿರ್ತಾರೋ ಅಂಥವ್ರಿಗೆಲ್ಲ ಈ ಉತ್ತರಾಣಿ ಗಿಡ ತನ್ನದೇ ರೀತಿಯಲ್ಲಿ ಉತ್ತಮವಾದ ಚಿಕಿತ್ಸೆಯನ್ನು ನೀಡೋದರಲ್ಲಿ ಯಶಸ್ವಿಯಾಗಿದೆ ಸ್ನೇಹಿತರೆ. ಯಾರೆಲ್ಲ ನಿದ್ರಾಹೀನತೆಯಿಂದ ಬಳಲುತ್ತಿದ್ದೀರಾ ಅವರೆಲ್ಲ ಈ ಉತ್ತರಾಣಿ ಗಿಡದ ಬೇರನ್ನು ಜಜ್ಜಿ ಅದರ ರಸವನ್ನು ನೀರಿನೊಂದಿಗೆ ಕುದಿಸಿ ಅದು ಆರಿದ ನಂತರ ಸೇವಿಸುವುದರಿಂದ ನಿದ್ರಾಹೀನತೆ ಸಮಸ್ಯೆಯನ್ನು ದೂರಗೊಳಿಸ್ಬೋದು ಸ್ನೇಹಿತರೆ. ಹಾಗೆ ಇನ್ನೊಂದು ಮಾಹಿತಿ ವೀಕ್ಷಕರೇ, ಯಾರೆಲ್ಲ ಮೂತ್ರ ವಿಸರ್ಜನೆಯನ್ನು ಮಾಡುವಾಗ ಕೆಲವೊಂದು ವೇದನೆಗಳನ್ನು ಅನುಭವಿಸ್ತಾ ಇರ್ತಾರೋ ಅವರೆಲ್ಲ ಈ ಗಿಡದ ಎಲೆಯಿಂದ ಮಾಡಿದ ಕಷಾಯವನ್ನು ಸೇವಿಸುವುದರಿಂದ ಮೂತ್ರ ವಿಸರ್ಜನೆಯ ಸಮಸ್ಯೆಯನ್ನು ನಿವಾರಣೆಗೊಳಿಸ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಸ್ನೇಹಿತರೆ. ಹಾಗೆ ಮತ್ತೊಂದು ವಿಷಯ ಸ್ನೇಹಿತರೆ, ಕೆಲವೊಂದಿಷ್ಟು ಜನ ತಮ್ಮ ಹೊಲಗಳಲ್ಲಿ ಬೇರೆ ಬೇರೆ ಕಡೆ ಬೇಲಿ ಸಂದಿಗಳಲ್ಲಿ ಜೇನನ್ನು ಕೀಳಬೇಕಾದ್ರೆ ಅಕಸ್ಮಾತಾಗಿ ಒಂದು ಜೇನುಹುಳು ಏನಾದರೂ ಬಂದು ಕಚ್ಚಿತು, ಜೇನುಹುಳುಗಳು ಕಚ್ಚಿದಾಗ ಯಾವ ರೀತಿಯ ನೋವನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಮತ್ತು ಅದನ್ನು ಶಮನಗೊಳಿಸ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಅವ್ರಿಗೂ ಸಹ ಈ ಉತ್ತರಾಣಿ ಅತ್ಯುತ್ತಮವಾಗಿ ಒಂದು ಉಪಯುಕ್ತವಾದ ಸಸ್ಯವಾಗಿದೆ ಸ್ನೇಹಿತರೆ. ಏನಪ್ಪ ಅಂತ ಅಂದರೆ, ಉತ್ತರಾಣಿ ಸಸ್ಯದ ಎಲೆಯನ್ನು ತೆಗೆದುಕೊಂಡು ಅದನ್ನು ಅರೆದು ಅದರ ರಸವನ್ನು ಆ ಜೇನು ಕಚ್ಚಿರ್ತಕ್ಕಂಥ ಸ್ಥಳಗಳಲ್ಲಿ ಲೇಪನ ಮಾಡ್ತಕ್ಕಂಥದ್ರಿಂದ ಆ ನೋವನ್ನು ಶಮನಗೊಳಿಸ್ಬೋದು ಸ್ನೇಹಿತರೆ. ಹಾಗೆ ಉತ್ತರಾಣಿ ಗಿಡದ ಕೆಲವೊಂದು ಅಂಶಗಳು ಮೂತ್ರಪಿಂಡಕ್ಕೆ ಸಂಬಂಧಿಸಿದಂತೆ ಉತ್ತಮವಾದ ಕೆಲಸಗಾರ ಸಸ್ಯವಾಗಿದೆ ಸ್ನೇಹಿತರೆ. ಹಾಗೆ ಪ್ರತಿದಿನ ಉತ್ತರಾಣಿ ಗಿಡದ ಬೇರನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಪ್ರತಿದಿನ ಕೆಲವೊಂದಿಷ್ಟು ಅಳತೆಗಳಲ್ಲಿ ಸೇವಿಸುವುದರಿಂದ ಅಜೀರ್ಣತೆಯ ಸಮಸ್ಯೆಯನ್ನು ಗುಣಪಡಿಸಬಹುದು ಸ್ನೇಹಿತರೆ. ಹಾಗೆ ಹಲವಾರು ಪಂಡಿತರು, ಜ್ಯೋತಿಷಿಗಳ ಪ್ರಕಾರ ಉತ್ತರಾಣಿ ಸಸ್ಯದ ಕಡ್ಡಿಗಳು ಮತ್ತು ಉತ್ತರಾಣಿ ಗಿಡ ಸಸ್ಯದ ಬೇರುಗಳನ್ನು ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ರಿಂದ ತಾವು ಅಂದುಕೊಂಡಂಥ ಕೆಲಸಗಳಲ್ಲಿ ಯಶಸ್ಸು ಹಾಗೂ ಹಣಕಾಸು ವಿಚಾರಗಳಲ್ಲಿ ಮೇಲುಗೈ ಸಾಧಿಸಬಹುದು ಅಂತಕ್ಕಂಥದ್ದು ಕೆಲವೊಂದಿಷ್ಟು ಪಂಡಿತರುಗಳ ಒಂದು ನಂಬಿಕೆಯಾಗಿದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಉತ್ತರಾಣಿ ಸಸ್ಯ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಪ್ರಮುಖವಾದ ಸಸ್ಯವಾಗಿದೆ ಸ್ನೇಹಿತರೆ. ಅನಾದಿ ಕಾಲದಿಂದಲೂ ಆಯುರ್ವೇದದಲ್ಲಿ ತನ್ನದೇ ರೀತಿಯಾದ ಒಂದು ಹೊಸ ಚಾಪನ್ನು ಮತ್ತು ಮೇಲುಗೈಯನ್ನು ಸಾಧಿಸಿರ್ತಕ್ಕಂಥ ಒಂದು ಸಸ್ಯ ಅಂತ ಅಂದರೆ ಅದು ಉತ್ತರಾಣಿ ಸ್ನೇಹಿತರೆ. ಇಷ್ಟು ಹೊತ್ತು ನಾವು ತಿಳಿಸ್ಕೊಟ್ಟಂಥ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.